ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಬೃಹತ್ ಪ್ರತಿಭಟನೆ. ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸುವಂತೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಬೃಹತ್ ಪ್ರತಿಭಟನೆ. ದಲಿತ ವಿರೋಧಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಗುಬ್ಬಿ ಪಟ್ಟಣದ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದಿಂದ ತಾಲೂಕು ಆಡಳಿತ ಸೌಧದವರೆಗೂ ಪ್ರತಿಭಟನೆಯಲ್ಲಿ ಸಾಗಿ ತಾಲೂಕು ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಟೈರ್ ಸುಡುವ ಮೂಲಕ ಅಮಿತ್ ಶಾ ಅವರ ಅಣುಕು ಶವಯಾತ್ರೆ ನಡೆಸಿ ಕೋರ್ಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾಡಿ ನಂತರ ಅಮಿತ್ ಶಾ ಪ್ರತಿಕೃತಿ ದಹನ ಮಾಡಿ ತಾಲೂಕು ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ದಲಿತ ಪರ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಸಹಸ್ರಾರು ಜನರು ಪಾಲ್ಗೊಂಡಿದ್ದರು. ಕೋಟಿ ಜನರ ಕಪಾಳ ಮೋಕ್ಷ ಮಾಡಿರ್ತಕ್ಕಂಥ ಅಮಿತ್ ಶಾ ಇವತ್ತು ದೇಶದ್ರೋಹಿ ಸರಿ ಅಂತ ನಾವು ಒಂದು ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ. ಆಮೇಲೆ ಅವರನ್ನ ನೇರವಾಗಿ ಅಧಿಕಾರದಿಂದ ಕಿತ್ತೊಗೆಯುವಂತ ಉಚ್ಚಾಟನೆ ಮಾಡುವಂತ ಕೆಲಸ ಭಾರತ ಸರ್ಕಾರ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಇನ್ನೊಂದು ನಾವು ಗಮನಿಸಬೇಕು, ನಮ್ಮ ದಲಿತ ಬಂಧುಗಳ ಯುವಕರಲ್ಲಿ ನಾನು ಮನವಿ ಮಾಡ್ತಾ ಹೇಳ್ತಾ ಇದ್ದೀನಿ, ಅಮಿತ್ ಶಾ ಅಂಬೇಡ್ಕರ್ಗೆಲ್ಲ ಅವಮಾನ ಮಾಡಿರೋದು ನಮ್ಮ ದಲಿತ ಯುವಕರಿಗೆ. ಯಾಕೆಂದ್ರೆ ಅವ್ರು ಯಾವುದೋ ಒಂದು ಆಮಿಷಕ್ಕೊಳಗಾಗಿ ಅಧಿಕಾರಕ್ಕೊಳಗಾಗಿ ಕೇಸರೀಕರಣಗೊಂಡು ಇವತ್ತು ಕುಡಿತಾ ಇದ್ದಾರೆ. ಅಂತ ಕುಡಿಯುವಂತ ದಲಿತ ಯುವಕರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅಮಿತ್ ಶಾ ಮಾಡಿರ್ತಕ್ಕಂಥ ಕಪಾಳ ಮೋಕ್ಷ ಇವತ್ತಾದ್ರೂ ನೀವು ಎಚ್ಚೆತ್ಕೋಬೇಕು. ಇವತ್ತಾದ್ರೂ